ಧನನಂದ, ನೆನಪಿರಲಿ, ಶಿಕ್ಷಕ ಎಂದಿಗೂ ಅಸಹಾಯಕನಲ್ಲ. ಪ್ರಳಯ ಮತ್ತು ನಿರ್ಮಾಣ ಎರಡೂ ಅವನ ಮಡಿಯಲ್ಲೇ ಇರುತ್ತವೆ. ಈ ಚಾಣಕ್ಯನ ಶಿಖೆ ಇನ್ನು ಮುಂದೆ ಬಂಧಿಸಲ್ಪಡುವುದಿಲ್ಲ. ನಿನ್ನ ಈ ಅಧರ್ಮದ ಸಾಮ್ರಾಜ್ಯವನ್ನು ಬೇರು ಸಮೇತ ಕಿತ್ತೆಸೆಯುವವರೆಗೂ ನಾನು ಈ ಜುಟ್ಟನ್ನು ಕಟ್ಟುವುದಿಲ್ಲ. ಇದು ಚಾಣಕ್ಯನ ಶಪಥ. ಇದು ನಿನಗೆ ವಿಧಿಯ ಬರೆ. ಮಗಧದ ಬೀದಿಗಳಿಂದ ದೂರ ಕಾಡಿನ ಶಾಂತ ಮೈದಾನದಲ್ಲಿ ಅಂದು ಒಂದು ವಿಸ್ಮಯಕಾರಿ ದೃಶ್ಯ ನಡೆಯುತ್ತಿತ್ತು. ಹಳ್ಳಿಯ ಮಕ್ಕಳು ಆಟವಾಡುತ್ತಿದ್ದರು. ಆದರದು ಕೇವಲ ಆಟವಾಗಿರಲಿಲ್ಲ, ಅದು ಭವಿಷ್ಯದ ಸಾಮ್ರಾಜ್ಯದ ತಾಲೀಮಿನಂತಿತ್ತು. ಅಲ್ಲಿ ಎತ್ತರದ ಶಿಲೆಯ ಮೇಲೆ ಕುಳಿತಿದ್ದ ಬಾಲಕ ಚಂದ್ರಗುಪ್ತನ ಮುಖದಲ್ಲಿ ಅದೆಂತಹ ತೇಜಸ್ಸು! ದೂರುದಾರ ಬಾಲಕ ಅಳುತ್ತಾ ನ್ಯಾಯ ಕೇಳುತ್ತಿದ್ದ. ಇತ್ತ ಆರೋಪಿ ಬಾಲಕ ನಡುಗುತ್ತಾ ತನ್ನನ್ನು ಸಮರ್ಥಿಸಿಕೊಳ್ಳುತ್ತಿದ್ದ. ಆದರೆ ಚಂದ್ರಗುಪ್ತನ ಕಣ್ಣುಗಳಲ್ಲಿ ಸತ್ಯವನ್ನು ಸೀಳುವ ದೃಢತೆ ಇತ್ತು. ಮರದ ಮರೆಯಿಂದ ಇದನ್ನು ಗಮನಿಸುತ್ತಿದ್ದ ಚಾಣಕ್ಯರಿಗೆ ಅಚ್ಚರಿಯ ಮೇಲೆ ಅಚ್ಚರಿ. ಒಬ್ಬ ಹಸು ಮೇಯಿಸುವ ಹುಡುಗನ ಧ್ವನಿಯಲ್ಲಿ ಅದೆಂತಹ ಅಧಿಕಾರ! ನ್ಯಾಯದ ಸಭೆಯಲ್ಲಿ ಅವನು ನಿಶ್ಶಬ್ದ ಎಂದು ಗರ್ಜಿಸಿದಾಗ ಇಡೀ ಕಾಡೇ ಮೌನವಾದಂತಿತ್ತು. ಚಾಣಕ್ಯರ ಮನಸ್ಸಿನಲ್ಲಿ ಆಗಲೇ ಆಲೋಚನೆಗಳು ಮಿಂಚಿನಂತೆ ಹರಿದವು. ಇವನು ಕೇವಲ ಮಣ್ಣಿನಲ್ಲಿ ಆಟವಾಡುತ್ತಿರುವ ಬಾಲಕನಲ್ಲ, ಬದಲಿಗೆ ನಂದರ ಅಹಂಕಾರದ ಸಿಂಹಾಸನವನ್ನು ನಡುಗಿಸಲು ವಿಧಿಯೇ ಸೃಷ್ಟಿಸಿದ ಕಾಲಭೈರವ. ಸಿಂಹದ ಮರಿಯ ಗರ್ಜನೆಗೆ ಎದುರಿರುವ ಬಾಲಕರು ನಡುಗುತ್ತಿದ್ದಾರೆ. ಚಂದ್ರಗುಪ್ತ ನೀಡಿದ ಆ ನಿಷ್ಪಕ್ಷಪಾತ ತೀರ್ಪು ಕೇಳಿದ ಕ್ಷಣ ಚಾಣಕ್ಯರಿಗೆ ತಮ್ಮ ಹುಡುಕಾಟ ಮುಕ್ತಾಯವಾಯಿತು ಎಂಬ ಅರಿವಾಯಿತು. ಧೂಳಿನಲ್ಲಿ ಬಿದ್ದಿರುವ ಈ ವಜ್ರವನ್ನು ಸಾಣೆ ಹಿಡಿದರೆ ಅದು ಅಖಂಡ ಭಾರತದ ಚಕ್ರವರ್ತಿಯಾಗಬಲ್ಲದು ಎಂದು ಚಾಣಕ್ಯರು ಅಂದೇ ನಿರ್ಧರಿಸಿದರು. ಮೌರ್ಯ ಸಾಮ್ರಾಜ್ಯದ ಮೊದಲ ಬೀಜ ಅಂದು ಆ ಕಾಡಿನ ಆಟದ ಮೈದಾನದಲ್ಲಿ ಬಿತ್ತಲ್ಪಟ್ಟಿತು. ಚಾಣಕ್ಯರು ಬಾಲಕನ ಹತ್ತಿರ ಹೋಗಿ ಕೇಳಿದ ಸಣ್ಣ ಪರೀಕ್ಷೆಗಳಿಗೆ ಚಂದ್ರಗುಪ್ತ ನೀಡಿದ ಉತ್ತರಗಳು ಅವನಲ್ಲಿದ್ದ ನಾಯಕತ್ವವನ್ನು ಸಾಬೀತುಪಡಿಸಿದವು. ಇನ್ನು ತಡಮಾಡುವುದು ವ್ಯರ್ಥವೆಂದು ತಿಳಿದ ಚಾಣಕ್ಯರು ನೇರವಾಗಿ ಆ ಬಾಲಕನ ಸಾಕು ತಂದೆಯ ಗುಡಿಸಲಿನತ್ತ ಹೆಜ್ಜೆ ಹಾಕಿದರು. ಏಕೆಂದರೆ ಆ ಹಸು ಮೇಯಿಸುವ ಹುಡುಗನ ವಿಧಿ ಈಗ ಬದಲಾಗಬೇಕಿತ್ತು. 1000 ಚಿನ್ನದ ನಾಣ್ಯಗಳು ಕೇವಲ ಒಬ್ಬ ಸಾಮಾನ್ಯ ಬಾಲಕನಿಗಾಗಿ ಚಾಣಕ್ಯರು ತೆತ್ತ ಆ ಬೆಲೆ ಆ ಇಡೀ ಗ್ರಾಮವನ್ನೇ ಬೆರಗುಗೊಳಿಸಿತು. 1000 ಕಾರ್ಷಾಪಣಗಳನ್ನು ನೀಡಿ ಚಂದ್ರಗುಪ್ತನನ್ನು ಚಾಣಕ್ಯರು ಪಡೆದುಕೊಂಡಾಗ ಅದು ಕೇವಲ ಒಬ್ಬ ವ್ಯಕ್ತಿಯ ಖರೀದಿಯಾಗಿರಲಿಲ್ಲ, ಅದು ಭಾರತದ ಭವಿಷ್ಯದ ಖರೀದಿಯಾಗಿತ್ತು. ಚಂದ್ರಗುಪ್ತ ತನ್ನ ಕೈಯಲ್ಲಿದ್ದ ದನ ಕಾಯುವ ಕೋಲನ್ನು ಕೆಳಗೆ ಬಿಸಾಡಿದ. ಆ ಕೋಲು ಬಿದ್ದ ಶಬ್ದ ನಂದ ಸಾಮ್ರಾಜ್ಯದ ಪತನದ ಮೊದಲ ಗಂಟೆಯಂತೆ ಕೇಳಿಸಿತು. ಚಾಣಕ್ಯರ ಮೌನ ಮತ್ತು ಚಂದ್ರಗುಪ್ತನ ದೃಢವಾದ ಹೆಜ್ಜೆಗಳು ಇವೆರಡೂ ಸೇರಿ ಮೌರ್ಯ ಸಾಮ್ರಾಜ್ಯದತ್ತ ಪಯಣ ಬೆಳೆಸಿದವು. ಕಾಡಿನ ಹಾದಿಯಿಂದ ಆರಂಭವಾದ ಆ ಪಯಣ ತಲುಪಿದ್ದು ಜ್ಞಾನದ ಕಾಶಿ ತಕ್ಷಶಿಲೆಗೆ. ಅಲ್ಲಿ ಚಂದ್ರಗುಪ್ತನಿಗೆ ಕಾದಿದ್ದು ಸಾಮಾನ್ಯ ಬದುಕಲ್ಲ, ಬದಲಿಗೆ ಬೆಂಕಿಯಲ್ಲರಳುವ ಸಾಹಸಗಾಥೆ. ಹಗಲಿನಲ್ಲಿ ಖಡ್ಗದ ಝಂಕಾರ, ಸತತ ಯುದ್ಧಾಭ್ಯಾಸ, ಮೈಯೆಲ್ಲ ಗಾಯಗಳಾದರೂ ಕಣ್ಣಲ್ಲಿ ಮಾತ್ರ ಅದೇ ಗುರಿ. ಚಾಣಕ್ಯರು ಆ ಬಾಲಕನಿಗೆ ಕೇವಲ ವಿದ್ಯೆ ನೀಡಲಿಲ್ಲ, ಅವನನ್ನು ನಂದ ಸಾಮ್ರಾಜ್ಯದ ಕಾಲಬಲವನ್ನೇ ಸೀಳಬಲ್ಲ ಸಶಕ್ತ ಆಯುಧವನ್ನಾಗಿ ರೂಪಿಸಿದರು. ಚಾಣಕ್ಯರ ಪರೀಕ್ಷೆಗಳು ಎಂಥವರನ್ನೂ ನಡುಗಿಸುವಂತಿದ್ದವು. ನಿದ್ದೆಯಲ್ಲೂ ಜಾಗರೂಕನಾಗಿರಬೇಕು, ಹಸಿವಿನಲ್ಲೂ ವಿವೇಕ ಕಳೆದುಕೊಳ್ಳಬಾರದು. ಇದು ಕೇವಲ ದೇಹದ ತರಬೇತಿಯಾಗಿರಲಿಲ್ಲ, ಅದು ಮೌರ್ಯ ಸಾಮ್ರಾಜ್ಯದ ಅಧಿಪತಿಯಾಗಲು ಬೇಕಾದ ಮಾನಸಿಕ ದೃಢತೆಯ ಪರೀಕ್ಷೆಯಾಗಿತ್ತು. ನಿಧಾನವಾಗಿ ಆ ಹಸು ಮೇಯಿಸುವ ಹುಡುಗ ಕಣ್ಮರೆಯಾದ. ಅವನ ಜಾಗದಲ್ಲಿ ಒಬ್ಬ ಅಜೇಯ ಯೋಧ ಜನ್ಮ ತಳೆದಿದ್ದ. ಚಾಣಕ್ಯರ ಮೌನದಲ್ಲಿ ಇಂದು ಒಂದು ಅತೀವ ತೃಪ್ತಿಯಿತ್ತು, ಏಕೆಂದರೆ ತಮ್ಮ ಸೇಡಿನ ಕಿಚ್ಚನ್ನು ಅಖಂಡ ಭಾರತದ ವಿಜಯವಾಗಿ ಬದಲಿಸಬಲ್ಲ ನಾಯಕ ಈಗ ಸಿದ್ಧವಾಗಿದ್ದ. ಮಗಧದ ಸಿಂಹಾಸನಕ್ಕೆ ಕಂಟಕ ಈಗ ತೀರ ಹತ್ತಿರವಾಗಿತ್ತು. ಶಪಥವೇನೋ ದೊಡ್ಡದಾಗಿತ್ತು, ಆದರೆ ಎದುರಿಗಿದ್ದದ್ದು ಅಂದಿನ ಕಾಲದ ಅತಿ ದೊಡ್ಡ ಸಾಮ್ರಾಜ್ಯ. ಚಾಣಕ್ಯರು ಮತ್ತು ಚಂದ್ರಗುಪ್ತ ಭಾವೋದ್ರೇಕದಿಂದ ಕೂಡಲೇ ಸೈನ್ಯ ಕಟ್ಟಿ ಮಗಧದ ಹೃದಯ ಭಾಗವಾದ ಪಾಟಲಿಪುತ್ರದ ಮೇಲೆ ನೇರ ದಾಳಿ ಮಾಡಿದರು. ಆದರೆ ಆತುರದ ನಿರ್ಧಾರ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಿತು. ನಂದರ ಲಕ್ಷಾಂತರ ಸೈನಿಕರ ಮುಂದೆ ಚಂದ್ರಗುಪ್ತನ ಸಣ್ಣ ಸೈನ್ಯ ಪಟಾಕಿಯಂತೆ ಸಿಡಿದು ಹೋಯಿತು. ಮೊದಲ ಯುದ್ಧದಲ್ಲಿ ಭೀಕರ ಸೋಲು ಅನುಭವಿಸಿದ ಚಾಣಕ್ಯರು ಮತ್ತು ಚಂದ್ರಗುಪ್ತ ಪ್ರಾಣ ಉಳಿಸಿಕೊಳ್ಳಲು ಸೈನಿಕರಿಂದ ತಪ್ಪಿಸಿಕೊಂಡು ಕಾಡಿನ ಹಾದಿ ಹಿಡಿದರು. ಹಸಿದು ಬಳಲಿ ಗುಪ್ತ ವೇಷದಲ್ಲಿದ್ದ ಅವರಿಗೆ ಬದುಕಿನ ಅತಿ ದೊಡ್ಡ ಪಾಠ ಸಿಕ್ಕಿದ್ದು ಒಂದು ಹಳ್ಳಿಯ ಗುಡಿಸಲಿನಲ್ಲಿ. ಅಲ್ಲಿ ಒಬ್ಬ ತಾಯಿ ತನ್ನ ಮಗನಿಗೆ ಬಿಸಿ ಗಂಜಿ ನೀಡುತ್ತಿದ್ದಳು. ಮಗು ಆತುರದಿಂದ ತಟ್ಟೆಯ ಮಧ್ಯಭಾಗಕ್ಕೆ ಕೈ ಹಾಕಿ ಸುಟ್ಟುಕೊಂಡು ಅಳತೊಡಗಿತು.
ಆಗ ಆ ತಾಯಿ ಹೇಳಿದ ಮಾತು ಇತಿಹಾಸವನ್ನೇ ಬದಲಿಸಿತು. ಆಕೆ ಹೇಳಿದಳು, ಮಗನೇ, ನೀನು ಚಾಣಕ್ಯನಂತೆ ತಪ್ಪು ಮಾಡುತ್ತಿದ್ದೀಯ. ಬಿಸಿ ಗಂಜಿಯನ್ನು ಮಧ್ಯದಿಂದ ತಿಂದರೆ ಕೈ ಸುಟ್ಟುತ್ತದೆ. ಮೊದಲು ಅಂಚಿನಿಂದ ತಿನ್ನುತ್ತಾ ಬರಬೇಕು. ಆ ಕ್ಷಣ ಚಾಣಕ್ಯರಿಗೆ ತಮ್ಮ ತಪ್ಪು ತಿಳಿಯಿತು. ಶತ್ರುವಿನ ಕೇಂದ್ರ ಭಾಗವನ್ನು ನೇರವಾಗಿ ಮುಟ್ಟುವುದು ಆತ್ಮಹತ್ಯೆಗೆ ಸಮಾನ ಎಂದು ಅವರಿಗೆ ಅರ್ಥವಾಯಿತು. ಈಗ ಚಾಣಕ್ಯರ ರಣತಂತ್ರ ಬದಲಾಯಿತು. ಸೋಲು ಅವರನ್ನು ಕುಗ್ಗಿಸಲಿಲ್ಲ, ಬದಲಿಗೆ ಹೊಸ ದಾರಿಯನ್ನು ತೋರಿಸಿತು. ಈಗ ಚಾಣಕ್ಯರು ನೇರ ಯುದ್ಧದ ಬದಲು ಸುತ್ತುವರಿಯುವ ತಂತ್ರ ರೂಪಿಸಿದರು. ಬಿಸಿ ಗಂಜಿಯನ್ನು ಅಂಚಿನಿಂದ ಸವಿಯುವಂತೆ ಮಗಧದ ಗಡಿಭಾಗದ ಸಣ್ಣ ರಾಜ್ಯಗಳನ್ನು ಒಂದೊಂದಾಗಿ ಗೆಲ್ಲಲು ಸಿದ್ಧರಾದರು. ಈ ಬೃಹತ್ ಕಾರ್ಯಕ್ಕೆ ಮಿತ್ರಬಲದ ಅಗತ್ಯವಿತ್ತು. ಚಾಣಕ್ಯರು ಹಿಮಾಲಯದ ಶಕ್ತಿಶಾಲಿ ರಾಜ ಪರ್ವತಕನ ಜೊತೆ ಮೈತ್ರಿ ಮಾಡಿಕೊಂಡರು. ಪರ್ವತಕನ ಸೈನ್ಯ, ಕಾಡಿನ ಕಿರಾತರು, ಶಕರು ಮತ್ತು ಯವನರ ವೀರ ಯೋಧರು ಚಂದ್ರಗುಪ್ತನ ಧ್ವಜದಾಡಿಯಲ್ಲಿ ಒಂದಾದರು. ಇದು ಕೇವಲ ಸೈನ್ಯವಾಗಿರಲಿಲ್ಲ, ಧನನಂದನ ಕ್ರೌರ್ಯದಿಂದ ನೊಂದಿದ್ದ ಭಾರತದ ಒಗ್ಗಟ್ಟಿನ ಶಕ್ತಿಯಾಗಿತ್ತು. ಚಾಣಕ್ಯರು ಕೇವಲ ಹೊರಗಿನ ಸೈನ್ಯವನ್ನು ಕಟ್ಟಲಿಲ್ಲ, ಬದಲಿಗೆ ನಂದರ ಅರಮನೆಯ ಒಳಗೂ ಗುಪ್ತಚರರ ಜಾಲವನ್ನು ಹೆಣೆದರು. ಶತ್ರುವಿನ ಬಲ, ದೌರ್ಬಲ್ಯ ಮತ್ತು ರಹಸ್ಯಗಳನ್ನು ಅರಿತುಕೊಂಡರು. ಗಡಿ ರಾಜ್ಯಗಳನ್ನು ಗೆಲ್ಲುತ್ತಾ ನಂದರ ಸೈನ್ಯವನ್ನು ಹಂತ ಹಂತವಾಗಿ ಕ್ಷೀಣಿಸುತ್ತಾ ಚಂದ್ರಗುಪ್ತನ ಪಡೆ ಪಾಟಲಿಪುತ್ರದತ್ತ ಮುನ್ನುಗ್ಗಿತು. ಸೇಡು ಈಗ ಕೇವಲ ವೈಯಕ್ತಿಕವಾಗಿರಲಿಲ್ಲ, ಅದು ಅಖಂಡ ಭಾರತದ ಕನಸಾಗಿತ್ತು. ಮಗಧದ ಅಹಂಕಾರದ ಕೋಟೆ ಈಗ ನಡುಗತೊಡಗಿತ್ತು. ಅಂತಿಮ ಯುದ್ಧಕ್ಕೆ ಕಾಲ ಕೂಡಿ ಬಂದಿತ್ತು. ಕಾಲದ ಚಕ್ರ ತಿರುಗಿತು. ಅಂದು ಅವಮಾನಿತರಾಗಿ ಹೊರಬಂದಿದ್ದ ಚಾಣಕ್ಯರು ಇಂದು ಪಾಟಲಿಪುತ್ರದ ಬಾಗಿಲಲ್ಲಿ ಮೃತ್ಯುವಿನಂತೆ ನಿಂತಿದ್ದರು. ಚಂದ್ರಗುಪ್ತನ ಸೈನ್ಯವು ನಂದರ ಅಹಂಕಾರದ ಕೋಟೆಯನ್ನು ಧೂಳೀಪಟ ಮಾಡಿತು. ಮಗಧದ ಬೀದಿಗಳಲ್ಲಿ ರಕ್ತ ಹರಿಯುತ್ತಿತ್ತು, ಆದರೆ ಅದು ಅಧರ್ಮದ ಅಂತ್ಯದ ಸಂಕೇತವಾಗಿತ್ತು. ಅಂತಿಮವಾಗಿ ಧನನಂದನ ಪತನವಾಯಿತು. ಅಧರ್ಮದ ಆಳ್ವಿಕೆ ಮಣ್ಣು ಪಾಲಾಯಿತು. ಜಯಘೋಷಗಳ ನಡುವೆ ಚಂದ್ರಗುಪ್ತನು ಅರಮನೆಯ ಸಿಂಹಾಸನವನ್ನೇರಿದನು. ಆದರೆ ಇಡೀ ಜಗತ್ತು ಕಾಯುತ್ತಿದ್ದದ್ದು ಆ ಒಂದು ಕ್ಷಣಕ್ಕಾಗಿ. ಅಂದು ಚಾಣಕ್ಯರು ಶಪಥ ಮಾಡಿದ್ದ ಅದೇ ಅರಮನೆಯ ಮೆಟ್ಟಿಲುಗಳನ್ನು ಚಾಣಕ್ಯರು ಏರಿದರು. ವರ್ಷಗಳ ಕಾಲ ಕೆದರಿ ಹೋಗಿದ್ದ, ಸೇಡಿನ ಸಂಕೇತವಾಗಿ ಗಾಳಿಯಲ್ಲಿ ಹಾರುತ್ತಿದ್ದ ತಮ್ಮ ಜುಟ್ಟನ್ನು ಚಾಣಕ್ಯರು ಹಿಡಿದರು. ಅಂದು ಅಹಂಕಾರದಿಂದ ಬಿಚ್ಚಲ್ಪಟ್ಟ ಆ ಜುಟ್ಟು ಇಂದು ಅಖಂಡ ಭಾರತದ ವಿಜಯದ ಸಂಕೇತವಾಗಿ ಗಟ್ಟಿಯಾಗಿ ಬಂಧಿಸಲ್ಪಟ್ಟಿತು. ಆ ಒಂದು ಬಂಧನವು ಕೇವಲ ಕೂದಲಿನ ಬಂಧನವಾಗಿರಲಿಲ್ಲ, ಅದು ಇಡೀ ಭಾರತ ವರ್ಷವನ್ನು ಒಂದೇ ಛತ್ರಿಯಡಿ ತಂದ ಏಕತೆಯ ಬಂಧನವಾಗಿತ್ತು. ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ಮೌರ್ಯ ಸಾಮ್ರಾಜ್ಯದ ಉದಯವಾಯಿತು. ಧೂಳಿನಲ್ಲಿ ಸಿಕ್ಕ ಸಾಮಾನ್ಯ ಬಾಲಕನ್ನು ಭಾರತದ ಚಕ್ರವರ್ತಿಯನ್ನಾಗಿ ಮಾಡಿದ ಚಾಣಕ್ಯರ ರಾಜತಂತ್ರಕ್ಕೆ ಕಾಲವೇ ತಲೆಬಾಗಿತು. ಚಂದ್ರಗುಪ್ತ ಮೌರ್ಯನ ಪಟ್ಟಾಭಿಷೇಕದೊಂದಿಗೆ ಚಾಣಕ್ಯರ ಕನಸಿನ ಅಖಂಡ ಭಾರತ ಅಸ್ತಿತ್ವಕ್ಕೆ ಬಂದಿತು. ಆರ್ಯಾವರ್ತದ ಸುವರ್ಣ ಯುಗ ಅಂದಿನಿಂದ ಅಧಿಕೃತವಾಗಿ ಆರಂಭವಾಯಿತು.